ಓಂ ಅಗ್ನೇನ ಯಸುಪತಾರಾಯೇ ಯಶ್ಮನ್ ವಿಶ್ವಾನಿ ದೇವವಾಯುನಾನಿ ವಿದ್ವಾನ್ ಯುಧ್ಯಸ್ಮರದ್ಯುರಾಣಾಮೇನೋ ಭವಿಷ್ಣಾಮಾತೆ ನಮ ಉಕ್ತಿಂ ವಿಧೇಮ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜವಾನರಯುಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಖಂಡ ಜಗದಾಕಾರಂ ಶಾಂತಿರೂಪಸ್ವರೂಪಿಣಿ ಅವಧೂತ ಪರಬ್ರಹ್ಮ ನಿತ್ಯಾನಂದ ನಮೋಸ್ತುತೇ. ಹರಿ ಓಂ. ಶ್ರೀ ಗುರುಗರ ಚರಣಕಮಲಗಳಿಗೆ ವಂದಿಸ್ತಾ ಶ್ರೀ ಗುರುಗೀತೆಯ 149ನೇ ಶ್ಲೋಕದಿಂದ ಮುಂದುವರಿಸ್ತೇನೆ. ಹರಿ ಓಂ. ಎಲ್ಲರೂ ಕೇಳಿ. ಹರಿ ಓಂ. ಕಾಮಿತಸ್ಯ ಕಾಮಧೇನು ಕಲ್ಪನಾ ಕಲ್ಪಪಾದಪಾಹ ಚಿಂತಾಮಣಿ ಚಿಂತಿಸಸ್ಯ ಸರ್ವಮಂಗಲಕಾರಕಂ. ಇದನ್ನು ಪಠಿಸುವುದು ಕಾಮನೆಗಳುಳ್ಳವರಿಗೆ ಕಾಮಧೇನುವಾಗಿಯೂ, ಕಲ್ಪಿಸುವವರಿಗೆ ಕಲ್ಪತರುವಾಗಿಯೂ, ಚಿಂತಿಸುತ್ತವರಿಗೆ ಚಿಂತಾಮಣಿಯಾಗಿಯೂ ಪರಿಣಮಿಸುವುದು ಸರ್ವವಿಧ ಮಂಗಳಕರವಾದುದು ಆಗಿದೆ. ಮೋಕ್ಷ ಹೇತುರ್ಜಪೇ ನಿತ್ಯಂ ಮೋಕ್ಷ ಶ್ರೇಯಮವಾಪ್ನುಯಾತ್ ಭೋಗಕಾಮೋ ಜಪದ್ಯೋ ವೈ ತಸ್ಯ ಕಾಮ ಫಲಪ್ರದಂ. ಮೋಕ್ಷದ ಬಯಕೆಯಿಂದ ಯಾರು ನಿತ್ಯ ಇದನ್ನು ಜಪಿಸುವರೋ ಅವರಿಗೆ ಮೋಕ್ಷ ಲಕ್ಷ್ಮಿಯ ಪ್ರಾಪ್ತವಾಗುವುದು, ಮತ್ತು ಯಾರು ಭೋಗದ ಬಯಕೆಯಿಂದ ಜಪಿಸುವವರು ಅವರಿಗೆ ಇಚ್ಛಿಸಿದ ಫಲವು ಪ್ರಾಪ್ತಿಯಾಗುತ್ತದೆ. ಜಪೇಶ್ಚಾತ್ಕಶ್ಚ ಸೌರಶ್ಚ ಗಣಪತ್ಯಶ್ಚ ವೈಷ್ಣವಾಃ ಶೈವಶ್ಚ ಸಿದ್ಧಿದಂ ದೇವಿ ಸತ್ಯಂ ಸತ್ಯಂ ನ ಸಂಶಯಂ. ಶಕ್ತಿಯ ಉಪಾಸಕ, ಸೂರ್ಯೋಪಾಸಕ, ಗಣಪತಿ ಉಪಾಸಕ, ವಿಷ್ಣು ಉಪಾಸಕ ಮತ್ತು ಶಿವ ಉಪಾಸಕರು ಸತ್ಯವಾಗಿಯೂ ಸಿದ್ಧಿಪ್ರದವಾದ ಈ ಗುರುಗೀತೆ ಜಪ ಮಾಡಬೇಕು. ಇದು ಸತ್ಯ ಎಂಬುದರಲ್ಲಿ ಸಂಶಯವಿಲ್ಲ. ಅಥಕಾಮ್ಯಜಪೇಸ್ಥಾನಂ ಕಥಯಾಮಿ ವರಾಣನೆ ಸಾಗರೇ ವಾ ಸರಿಸ್ತಿರೇ ಅಥವಂ ಹರಿಹರಾಲಯೇ. ಶಕ್ತಿ ದೇವಾಲಯೇ ಗೋಷ್ಠೇ ಸರ್ವದೇವಾಲಯೇ ಶುಭೆ ವಟೇ ಚ ದಾತ್ರಿ ಮೂಲೆ ವಾ ಮಠೇ ವೃಂದಾವನೆ ತದಾ ಪವಿತ್ರೇ ನಿರ್ಮಲೇ ಸ್ಥಾನೆ ನಿತ್ಯಾನುಷ್ಠಾತೋ ವಾ ಸರ್ವೇದನೇನ ಮೌನೇನ ಜಪಮೇತಂ ಸಮಾಚರೇತ್. ಎಲ್ಲೋ ಸುಮುಖಿ, ಕಾಮ್ಯ ಫಲದ ಪ್ರಾಪ್ತಿಗಾಗಿ ಮಾಡಲ್ಪಡುವ ಜಪದ ಸ್ಥಾನದ ವರ್ಣನೆಯನ್ನು ಮಾಡುತ್ತೇನೆ. ಸಮುದ್ರ ಅಥವಾ ನದಿ ತೀರದಲ್ಲಿ, ಶಿವ ಅಥವಾ ವಿಷ್ಣು ಮಂದಿರದಲ್ಲಿ, ಶಕ್ತಿಯ ದೇವಾಲಯದಲ್ಲಿ, ಗೋಶಾಲೆಯಲ್ಲಿ ಅಥವಾ ಎಲ್ಲ ದೇವಾಲಯಗಳಲ್ಲಿ, ವಟವೃಕ್ಷ ಅಥವಾ ಧಾತ್ರಿ ವೃಕ್ಷದ ಬುಡದಲ್ಲಿ, ಮಠದಲ್ಲಿ, ತುಳಸಿ ವನದಲ್ಲಿ ಹಾಗೂ ಪವಿತ್ರವಾದ ನಿರ್ಮಲ ಸ್ಥಾನದಲ್ಲಿ ನಿತ್ಯ ಅನುಷ್ಠಾನ ಮಾಡುತ್ತಾ ಶಾಂತ ಮತ್ತು ಮೌನ ಭಾವದಿಂದ ಈ ಜಪವನ್ನು ಮಾಡಬೇಕು. ಈ ಗುರುಗೀತೆಯ ಸುರುವಿನನ್ನು ಹೇಳಿದೆ. ಇದನ್ನು ಪಠಿಸುವ ವಿಧಾನಗಳು ಹೇಗೆ ಅಂತ ಅಂತ್ಯದಲ್ಲಿ ಹೇಳಲ್ಪಡುತ್ತೆ ಅಂತ. ಇದು ಅಂತ್ಯ ಆಗಲಿ ಇನ್ನೂ ಸ್ವಲ್ಪ ಬಾಕಿ ಉಂಟು. ಆದರೂ ಇದರಲ್ಲಿ ಈಗ ಈ ಶ್ಲೋಕದಲ್ಲಿ ಹೇಳಿದೆ, ಇದನ್ನು ಮೌನದಿಂದ ಜಪಿಸಬೇಕು. ನಾವು ಬರೇ ಮನಸ್ಸಿನಲ್ಲಿ ಮಾತ್ರ ಇದನ್ನು ಜಪಿಸಬೇಕು. ಇದು ಶಬ್ದ ಇನ್ನೊಬ್ಬರಿಗೆ ಕೇಳಬಾರ್ದು. ಇದರ ವಿಧಿ ಅದು. ಕೂತ್ಕೊಳ್ಳೋ ಈಶಾನ್ಯ ವರ್ಣನೆ ಆಯಿತು. ಈಗ ಈ ರೀತಿಯಲ್ಲಿ ಕೂತ್ಕೊಳ್ಬೇಕಂತ ಆಸನದ ಬಗ್ಗೆ ಎಲ್ಲ. ಇದು ಜಪಿಸುವವರು ಮೌನದಿಂದ ಜಪಿಸಬೇಕು. ಅದು ನಾನು ಶುರುವಿನಲ್ಲಿ ಹೇಳಿದೆ. ಇದರ ಶುರು ಮಾಡುವ ಹೊತ್ತಿಗೆ ಇದನ್ನು ಹೇಗೆ ಮಾಡಬೇಕು ಅಂತ್ಯದಲ್ಲಿ ಹೇಳಲ್ಪಡುತ್ತೆ ಶ್ಲೋಕದಲ್ಲಿ ಅಂತ. ಇದನ್ನು ಮೌನವಾಗಿ ಜಪ ಮಾಡಬೇಕು. ಶ್ಮಶಾನೆ ಭಯಭೂಮೋ ತು ವಟ ಮೂಲಾಂತಿಕೆ ತದಾ ಸಿದ್ಧ್ಯಂತಿ ದೌತರೇ ಮೂಲೆ ಚೋತ ವೃಕ್ಷಸ್ಯ ಸನ್ನಿಧೋ. ಶ್ಮಶಾನದಲ್ಲಿ, ಭಯಭೂಮಿಯಲ್ಲಿ, ವಟವೃಕ್ಷದ ಬುಡದಲ್ಲಿ, ಸಮೀಪದಲ್ಲಿ ದತ್ತೂರಿ ಗಿಡದ ಬುಡದಲ್ಲಿ ಹಾಗೂ ಮಾವಿನ ಗಿಡದ ಬಳಿ ಇದನ್ನು ಪಠಿಸಿದರೆ ಸಿದ್ಧಿಯುಂಟಾಗುತ್ತದೆ. ಗುರುಪುತ್ರೋ ವರಂ ಮೂರ್ಖತಸ್ಯ ಸಿದ್ಧ್ಯಂತಿ ನನ್ಯತಾ ಶುಭಕರ್ಮಾಣಿ ಸರ್ವಾಣಿ ದೀಕ್ಷಾಮೃತಂ ತಪಾಂಸಿ ಚ. ಗುರುಪುತ್ರನು ಮೂರ್ಖನಾದವನು ಅವನ ದೀಕ್ಷೆ, ವೃತ, ತಪ ಇತ್ಯಾದಿ ಶುಭ ಕಾರ್ಯಗಳನ್ನು ಸಿದ್ಧಿಸುವುದಕ್ಕೆ ಗುರುಪುತ್ರನು ಮೂರ್ಖನಾದರೂ ಅವನ ದೀಕ್ಷೆ, ವೃತ, ತಪ ಇತ್ಯಾದಿ ಶುಭ ಕಾರ್ಯಗಳು ಸಿದ್ಧಿಸುತ್ತದೆ, ವ್ಯರ್ಥವಾಗುವುದಿಲ್ಲ. ಅಂದರೆ ಇದನ್ನು ಯಾರ ಶತದಡ್ಡರು ಸಮೇತ ಇದನ್ನು ಮೌನದಿಂದ ಜಪ ಮಾಡಿದರೆ
ಅವರ ಕಾರ್ಯಗಳು ಸಿದ್ಧಿಯಾಗ್ತದೆ ಅಂತ ಹೇಳಲ್ಪಟ್ಟಿದೆ ಇದರಲ್ಲಿ. ಸಂಸಾರಮಲ ನಾಶಾರ್ಥಂ ಭವಪಾಶ ನಿವೃತ್ತಯೇ ಗುರುಗೀತಾಂಬಸಿ ಸ್ಥಾನಂ ತಸ್ತಜ್ಞಂ ಗುರುತೇ ಸದಾ. ಸಂಸಾರ ಕಲ್ಮಶಗಳನ್ನು ನಾಶ ಮಾಡಲು, ಭವಬಂಧನದಿಂದ ಮುಕ್ತ ಮಾಡಲು ತತ್ವಜ್ಞಾನಿಯಾದವನು ಗುರುಗೀತೆ ಎಂಬ ತೀರ್ಥ ಜಲದಲ್ಲಿ ಸದಾ ಸ್ನಾನ ಮಾಡಬೇಕು. ಸ ಏವಾಚ ಗುರು ಸಾಕ್ಷಾತ್ ಸದಾ ಸದ್ಬ್ರಹ್ಮಮಿತ್ತಮಃ ತಸ್ಯಂ ಸ್ಥಾನಾನಿ ಸರ್ವಾಣಿ ಪವಿತ್ರಾಣಿ ನ ಸಂಶಯಂ. ಸದ್ಬ್ರಹ್ಮವನ್ನು ತಿಳಿದವರಲ್ಲಿ ಶ್ರೇಷ್ಠವರಾದವರು ಸಾಕ್ಷಾತ್ ಗುರುಗಳು. ಗುರುಗಳು ಯಾವ ಸ್ಥಾನದಲ್ಲಿ ವಾಸ ಮಾಡುತ್ತಾರೋ ಆ ಎಲ್ಲ ಸ್ಥಾನಗಳು ಪವಿತ್ರವಾದವು, ಇದರಲ್ಲಿ ಸಂಶಯ ಇಲ್ಲ. ಸರ್ವಶುದ್ಧ ಪವಿತ್ರೋ ಸ್ವಭಾವಾದ್ಯತ್ರ ತಿಷ್ಠತಿ ತತ್ರ ದೇವಗಣಾಃ ಸರ್ವೇ ಕ್ಷೇತ್ರೇ ಪೀಠೇ ವಸಂತಿ. ಸರ್ವಶುದ್ಧನೂ ಪವಿತ್ರನೂ ಆದ ಗುರುದೇವನು ಸ್ವಭಾವತಃ ಎಲ್ಲಿಯೇ ಇರಲಿ ಆ ಕ್ಷೇತ್ರದಲ್ಲಿ ಅಥವಾ ಪೀಠದಲ್ಲಿ ಸಮಸ್ತ ದೇವತೆಗಳ ಸಮುದಾಯವು ವಾಸ ಮಾಡುತ್ತದೆ. ಆಸನಸ್ಥ ಶಯನೋ ವಾ ಗಚ್ಚತಿನ್ಸ್ತನ್ ವದನ್ನಪಿ ಅಶ್ವಾರೂಢೋ ಗಜಾರೂಢೋ ಸುಪ್ರೋ ವಾ ಜಾಗ್ರತೋಪಿ ವಾ ಸುಚಿಷ್ಮಾಂಶ ಸದಾ ಜ್ಞಾನಿ ಗುರುಗೀತಾ ಜಪೇನ ತು ತಸ್ಯಂ ದರ್ಶನಾಶ ಮಾತ್ರೇಣ ಪುನರ್ಜನ್ಮ ನ ವಿದ್ಯತೆ. ಆಸನದಲ್ಲಿ ಕುಳಿತಿರಲಿ, ಮಲಗಿರಲಿ, ಚಲಿಸುತ್ತಿರಲಿ, ನಿಂತಿರಲಿ, ಕುದುರೆ ಸವಾರಿ ಮಾಡುತ್ತಿರಲಿ, ಸುಪ್ತಿಯಲ್ಲಿರಲಿ ಅಥವಾ ಎಚ್ಚರವಾಗಿರಲಿ, ಶುಚಿಯಾದವನಾಗಲಿ, ನಿತ್ಯ ಜ್ಞಾನಿಯಾದ ಪುರುಷನು ಅಥವಾ ಗುರುಗೀತೆಯ ಜಪದಿಂದ ಪವಿತ್ರನಾದವನು ಮೇಲೆ ಹೇಳಿದ ಯಾವ ಅವಸ್ಥೆಯಲ್ಲಿದ್ದರೂ ಅವನ ದರ್ಶನ ಮಾತ್ರದಿಂದ ಪುನರ್ಜನ್ಮ ನಾಶವಾಗುತ್ತದೆ. ಸಮುದ್ರೇ ಚ ಯಥಾಥೋಯಂ ಕ್ಷೀರೇ ಕ್ಷೀರಂ ಘೃತಂ ಭಿನ್ನೇ ಕುಬ್ಜೇ ಯಥಾಕಾಶಸ್ತಸ್ಮಾತ್ಮ ಪರಮಾತ್ಮನಿ. ಹೇಗೆ ನೀರು ಸಮುದ್ರದಲ್ಲಿಯೂ ಹಾಲಿನಲ್ಲಿಯೂ ತುಪ್ಪವು ತುಪ್ಪದಲ್ಲಿಯೂ ಮತ್ತು ಘಟಾಕಾಶವು ಆಕಾಶದಲ್ಲಿಯೂ ಸೇರಿ ಹೋಗುತ್ತದೆಯೋ ಹಾಗೆಯೇ ಈ ಜೀವಾತ್ಮನು ಪರಮಾತ್ಮನಲ್ಲಿ ಲೀನನಾಗುತ್ತಾನೆ. ಹರಿ ಓಂ. ಶ್ರೀ ಗುರುಗೀತೆಯ 162 ಶ್ಲೋಕಗಳು ಇಲ್ಲಿಗೆ ಸಮಾಪ್ತಿಯಾಯಿತು. ಇದನ್ನು ಕೇಳಿದ ಎಲ್ಲರಿಗೂ ಶ್ರೀ ಗುರು ಪರಮಾತ್ಮನು ಸರ್ವ ಐಶ್ವರ್ಯವನ್ನು ಉಂಟು ಮಾಡಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಜೈ ನಿತ್ಯಾನಂದ.